ಓಂ ನಮಃ ಶಿವಾಯ. ನಿಸರ್ಗ ನಮಗೆ ನೀಡತಕ್ಕಂಥ ಪದಾರ್ಥಗಳನ್ನಷ್ಟೇ ಮಾತ್ರ ಬಳಸಿ, ಯಾವುದೇ ಕೆಮಿಕಲನ್ನು ಯೂಸ್ ಮಾಡದೆ, ಯಾವುದೇ ರಾಸಾಯನಿಕ ಪದಾರ್ಥವನ್ನು ಯೂಸ್ ಮಾಡದೆ, ಬಳಸದೇ ನೈಸರ್ಗಿಕವಾಗಿ ಯಾವ ರೀತಿ ಶಾಂಪನ್ನು ತಯಾರು ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮ್ಗೆ ನೀಡ್ತೀನಿ ಸ್ನೇಹಿತರೆ. ಈ ತಲೆ ಕೂದಲಿಗೆ ಹಾಕ್ತಕ್ಕಂಥ ಹಾನಿಗಳು, ತಲೆಯಲ್ಲಿ ಬರ್ತಕ್ಕಂಥ ಒಟ್ಟು ಕೂದಲು ಉದುರುವಿಕೆ ಮತ್ತು ತಲೆ ಕೂದಲು ಸೊಂಪಾಗಿ ಬೆಳೆದಿರೋ ಅಂಥದ್ದು, ಈ ಎಲ್ಲ ಸಮಸ್ಯೆಯಿಂದ ಬಳಲ್ತಾ ಇರ್ತೀವಿ ನಾವು. ಪದಾರ್ಥಗಳು ಇಷ್ಟೇ: ಸೀಗೆಕಾಯಿ, ನೆಲ್ಲಿಕಾಯಿ ಮತ್ತು ಅಂಟುವಾಳದ ಕಾಯಿ. ಮತ್ತೊಮ್ಮೆ ಹೇಳ್ತೀನಿ ಸ್ನೇಹಿತರೆ, ಸೀಗೆಕಾಯಿ, ನೆಲ್ಲಿಕಾಯಿ ಮತ್ತು ಅಂಟುವಾಳದ ಕಾಯಿ, ಈ ಮೂರನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಒಂದು 2 ರಿಂದ 3 ಲೀಟರ್ ನೀರಿನಲ್ಲಿ ಏನು ಮಾಡಬೇಕಂತಂದರೆ 24 ಗಂಟೆ ಸಮಯ ಉನಿ ಹಾಕಬೇಕು, ಚೆನ್ನಾಗಿ ನೆನೆ ಹಾಕಬೇಕು. 24 ಗಂಟೆಯ ನಂತರ ಏನು ಮಾಡಬೇಕಂದ್ರೆ ಆ ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಕಾಯಿಸಬೇಕು ಸ್ನೇಹಿತರೆ. ಎಲ್ಲಿವರೆಗೆ ಕಾಯಿಸ್ಬೇಕಂತಂದರೆ 3 ಲೀಟರ್ ನೀರು 1.5 ಲೀಟರ್ ನೀರು ಆಗೋವರೆಗೆ ಕಾಯಿಸಬೇಕು. ಕಾಯಿಸಿದ ನಂತರ ಇದನ್ನು ಚೆನ್ನಾಗಿ ಸೋಸ್ಕೊಂಡು ಒಂದು ಬಾಟ್ಲಿನಲ್ಲಿ ಹಾಕಿಟ್ಕೊಂಡ್ರೆ, ತಣ್ಣಗೆ ಮಾಡಿ ಬಾಟ್ಲಿನಲ್ಲಿ ಹಾಕಿಟ್ಕೊಂಡ್ರೆ, ಪ್ರತಿ ದಿವಸ ನಾವೇನು ಬಳಕೆ ಮಾಡ್ತಾಯಿದ್ದೀವಿ ಶಾಂಪು, ಆ ಬಳಕೆ ಮಾಡ್ತಾ ಇರ್ತಕ್ಕಂಥ ಶಾಂಪುನಲ್ಲಿ ಸಿಗ್ತಕ್ಕಂಥ ಆ ನೊರೆ ಮತ್ತು ಆ ಕೂದಲ ನುಣುಪು ಈ ನಿಸರ್ಗ ನಮಗೆ ನೀಡಿರ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ಮಾಡಿರ್ತಕ್ಕಂಥ ಶಾಂಪುನಲ್ಲಿ ಅದರ 100ರಷ್ಟು ಪಟ್ಟು ಆರೋಗ್ಯವಂತವಾದ ಶಾಂಪನ್ನು ಬಳಸಿ ಕೂದಲನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋ ಅಂಥ ಒಂದು ಕಾರ್ಯವನ್ನು ನಾವು ಮಾಡ್ಬೋದು ಸ್ನೇಹಿತರೆ. ಮಾಡಿ ಬಳಸಿ. ಕುಡಿತದ ಚಟಕ್ಕೆ ದಾಸರಾಗಿರೋರಿಗೆ ಔಷಧಿಯನ್ನು ಕೊಡ್ತೀವಿ, ಮತ್ತು ಕಣ್ಣಿನ ದೃಷ್ಟಿ ಸಮಸ್ಯೆ ಇರತಕ್ಕಂಥವ್ರಿಗೆ ಮತ್ತು ಪೊರೆ ಇರತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕ್ತೀವಿ. ಸಮಸ್ಯೆ ಇರತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು, ಸಮಸ್ಯೆಯನ್ನು ಪರಿಹಾರ ಮಾಡ್ಕೋಬೋದು ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ.